ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೋತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದು ಬುಧವಾರದ ವ್ಲಾಗು. ಬುಧವಾರದ ಸಂಜೆಯಿಂದ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಜಿಟೇಬಲ್ಸ್ ತಗೊಬರುವಾಗ ಮಶ್ರೂಮನ್ನು ತಗೊಬಂದಿದ್ರು. ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಹಸ್ಬೆಂಡ್ ಅಂದರು ಮಶ್ರೂಮ್ ಇದೆ ತಗೊಬರಲ್ಲ ಅಂತ ಹೇಳಿದರು. ಸೊ ಏನಾದರೂ ಒಂದು ರೆಸಿಪಿ ನೋಡಿ ಮಾಡು ಅಂತ ಹೇಳಿದರು. ಸೊ ಹಾಗಾಗಿ ನಾನು ಓಕೆ ನೀವು ತಗೊಬನ್ನಿ, ನಾನು ರೆಸಿಪಿನ ನೋಡಿ ಮಾಡ್ತೀನಿ ಅಂತ ಹೇಳಿದ್ದೆ. ನಾನಿದು ವಿಡಿಯೋ ಶೂಟ್ ಮಾಡಿ ಇಟ್ಟಿದ್ದೆ. ರೆಸಿಪಿ ಚೆನ್ನಾಗಿ ಬಂದರೆ ನಿಮಗೂ ಶೇರ್ ಮಾಡ್ತೀನಿ ಅಂತೇಳಿ, ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ತೀನಿ ಅಂತೇಳಿ. ಬಟ್ ಇದು ತುಂಬ ಚೆನ್ನಾಗಿ ಬಂತು, ಅದಕ್ಕೋಸ್ಕರ ನಾನು ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಓನಿಯನ್ ಇದೆಯಲ್ವ, ಅದನ್ನು ಬ್ರೌನ್ ಮಾಡಿ ತಗೋತಾ ಇದ್ದೀನಿ. ಅಂದರೆ ಜಾಸ್ತಿ ಬ್ರೌನ್ ಮಾಡೋದಕ್ಕೆ ಹೋಗಬೇಡಿ, ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ ತಗೊಳ್ಳಿ ಅದನ್ನು. ನಂತರ ಮಿಕ್ಸಿ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ಪೇಸ್ಟ್ ಮಾಡಿದ್ದೆ. ಅದನ್ನು ಈ ಮಶ್ರೂಮಿಗೆ ಹಾಕ್ತಾ ಇದ್ದೀನಿ. ಆ ಪೇಸ್ಟ್ ಮಾಡಿರುವ ಪೇಸ್ಟನ್ನು ಹಾಕೋತಾ ಇದ್ದೀನಿ. ಆಮೇಲೆ ಧನಿಯಾ ಪುಡಿ, ಜೀರಿಗೆ ಪುಡಿ, ಆಮೇಲೆ ಸ್ವಲ್ಪ ಗರಂ ಮಸಾಲ ಪುಡಿ, ಅರಿಶಿನ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ನಾನು ಸ್ವಲ್ಪ ಚಿಕನ್ ಮಸಾಲ ಇದೆಯಲ್ವ, ಅದನ್ನು ಇಲ್ಲಿ ನಾನು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಹಾಗೆಯೇ ಇದಕ್ಕೆ ನಾನಿಲ್ಲಿ ಮೊಸರನ್ನು ಹಾಕೋತಾ ಇದ್ದೀನಿ. ಅದೇ ಥರ ಇಲ್ಲಿ ಫ್ರೈ ಮಾಡಿ ಪೇಸ್ಟ್ ಮಾಡ್ಕೊಂಡಿಟ್ಟಿರುವಂತಹ ಈರುಳ್ಳಿ ಪೇಸ್ಟ್ ಇದೆಯಲ್ವ, ಅಂದರೆ ಫ್ರೈಡ್ ಆನಿಯನ್ ಪೇಸ್ಟ್ ಇದೆಯಲ್ವ, ಅದನ್ನು ಹಾಕಿ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಂತರ ಇದಕ್ಕೆ ಕ್ಯಾಪ್ಸಿಕಮ್ ಇದೆಯಲ್ವ, ಇದನ್ನು ಹಾಕೋತಾ ಇದ್ದೀನಿ. ಇದರಲ್ಲಿ ಎಲ್ಲ ರೆಸಿಪಿ ನಾನು ನೋಡಿ ಮಾಡಿರೋದಲ್ಲ, ಅಂದರೆ ನಾನು ನೋಡಿರೋ ರೆಸಿಪಿಲಿ ಕ್ಯಾಪ್ಸಿಕಮ್ ಎಲ್ಲ ಹಾಕಿತ್ತಿಲ್ಲ, ಚಿಕನ್ ಮಸಾಲ ಎಲ್ಲ ಇದೆಲ್ಲ ನಾನೇ ಆ್ಯಡ್ ಮಾಡಿರೋದು. ನೋಡೋಣ ಯಾವ ಥರ ಟೇಸ್ಟ್ ಬರುತ್ತೆ ಅಂತೇಳಿ. ಸೊ ಚೆನ್ನಾಗಿ ಬಂದಿತ್ತು. ಆಮೇಲೆ ಫ್ರೈ ಮಾಡಿರುವಂತಹ ಎಣ್ಣೆ ಇದೆಯಲ್ವ, ಈರುಳ್ಳಿ ಫ್ರೈ ಮಾಡಿದ್ನಲ್ಲ, ಅದೇ ಎಣ್ಣೆಗೆ ನಾನಿಲ್ಲಿ ಸ್ವಲ್ಪ ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ, ಆಮೇಲೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಇದೆಯಲ್ವ, ಅದನ್ನು ಹಾಕಿ ಈ ಮ್ಯಾರಿನೇಷನ್ ಮಾಡಿಟ್ಟಿರುವಂತಹ ಮಶ್ರೂಮನ್ನು ಹಾಕೋತಾ ಇದ್ದೀನಿ. ಇದನ್ನು ಮ್ಯಾರಿನೇಷನ್ ಮಾಡಿ ಕಮ್ಮಿ ಅಂದ್ರೂ ಒಂದು 15 ನಿಮಿಷ ಆದ್ರೂ ಇಟ್ಕೊಳ್ಳಿ, ಆವಾಗ ಚೆನ್ನಾಗಾಗುತ್ತೆ. ಇವಾಗ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನೀರೇನು ಆ್ಯಡ್ ಮಾಡಬೇಕಾಗಿಲ್ಲ, ಯಾಕೆಂದರೆ ಮೊಸರು ಇರುತ್ತಲ್ವ, ಅದರಿಂದನೇ ನೀರು ಬಿಡುತ್ತೆ. ಹಾಗಾಗಿ ಇದಕ್ಕೆ ಯಾವುದೇ ಥರದ ನೀರನ್ನು ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ. ನಂತರ ಮುಚ್ಚಳ ಮುಚ್ಚಿ ಚೆನ್ನಾಗಿ ಇದನ್ನು ಬೇಯೋದಕ್ಕಿಡಿ. ಅದು ಬೇಯೋದಕ್ಕೆ ಇಟ್ಟಿದ್ದೀನಿ. ಅಷ್ಟೊತ್ತಿಗೆ ನಾನಿಲ್ಲಿ ಚಪಾತಿಗೂ ಹಿಟ್ಟು ಕಲಸಿ ಇಡ್ತಾ ಇದ್ದೀನಿ. ಚಪಾತಿ ಜೊತೆಗೆಲ್ಲ ತುಂಬ ಒಳ್ಳೆ ಕಾಂಬಿನೇಷನ್, ತುಂಬ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಇವಾಗ ಇದು ರೆಡಿಯಾಗಿದೆ. ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮಶ್ರೂಮ್ ಮಸಾಲ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಾಗಿದೆ ಫ್ರೆಂಡ್ಸ್. ನಾನು ಫಸ್ಟ್ ಟೈಮೇ ಟ್ರೈ ಮಾಡಿದ್ರೂ ತುಂಬ ಚೆನ್ನಾಗಿ ಬಂದಿತ್ತು. ಅದಕ್ಕೋಸ್ಕರ ನಾನು ಇದನ್ನು ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ನೋಡಿ, ಇದಕ್ಕೆ ನಾನು ಯಾವುದೇ ಥರದ ನೀರು ಒಂಚೂರೂ ಆ್ಯಡ್ ಮಾಡಿಲ್ಲ, ಅದರಲ್ಲೇ ನೀರಿತ್ತು. ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಿಸಿದರೆ, ಅಂದರೆ ಚೆನ್ನಾಗಿ ಮುಚ್ಚಳ ತೆಗೆದು ಓಪನ್ ಮಾಡಿ ಚೆನ್ನಾಗಿ ಕುದಿಯೋದಕ್ಕೆ ಇಟ್ಟರೆ ಅವಾಗ ಸ್ವಲ್ಪ ತಿಕ್ಕಾಗುತ್ತೆ. ನಾನು ಇದು ಜಾಸ್ತಿ ತಿಕ್ಕಾಗಿ ಮಾಡಿಲ್ಲ, ಲೈಟಾಗಿ ಚಪಾತಿಗೆ ಎಷ್ಟು ಬೇಕು ಅಷ್ಟೇ ಮಾಡಿರೋದು. ಇವಾಗ ನಾನು ಇಲ್ಲಿ ಚಪಾತಿ ಮಾಡ್ಕೋತಾ ಇದ್ದೀನಿ. ರಾತ್ರಿಗೆ ಜಾಸ್ತಿಯಾಗಿ ನಮ್ಮ ಮನೇಲಿ ಚಪಾತಿನೇ ಮಾಡೋದು. ಆಲ್ಮೋಸ್ಟ್ 7 ಡೇಸಲ್ಲಿ ಒಂದು 3-4 ಡೇಸ್ ನಾವು ಚಪಾತಿನೇ ಮಾಡ್ಕೋತೀವಿ. ಬಾಕಿ ಇರೋ ಟೈಮಲ್ಲಿ ಬೇರೆ ಏನಾದರೂ ಮಾಡ್ಕೊಳ್ಳೋದು. ಚಪಾತಿ ಜೊತೆಗಂತೂ ತುಂಬಾ ಚೆನ್ನಾಗಾಗಿತ್ತು ಫ್ರೆಂಡ್ಸ್. ನೀವು ಟ್ರೈ ಮಾಡ್ಕೊಂಡು ನೋಡಿ, ಖಂಡಿತವಾಗಿಯೂ ತುಂಬಾ ಚೆನ್ನಾಗಾಗುತ್ತೆ. ನಾನಂತೂ ಫಸ್ಟ್ ಟೈಮ್ ಮಶ್ರೂಮನ್ನು ತಿಂದಿರೋದೇ ಫಸ್ಟ್ ಟೈಮ್. ನನ್ನ ತಂಗಿ ಹೇಳ್ತಾ ಇರ್ತಾಳೆ ಮಶ್ರೂಮ್ ಪುಲಾವು, ಆಮೇಲೆ ಮಶ್ರೂಮ್ ಮಸಾಲ, ಮಶ್ರೂಮ್ ಟಿಕ್ಕ ಈ ಥರದ್ದೆಲ್ಲ ತಿಂತೀವಿ ಅಂತೇಳಿ. ಬಟ್ ನಾನು ಇಷ್ಟೋ ತನಕ ಅದನ್ನು ಟ್ರೈ ಮಾಡ್ಕೊಂಡಿದ್ದಿಲ್ಲ. ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಓಕೆ, ಮಶ್ರೂಮು ಒಂಥರ ಚಿಕನ್ ಟೇಸ್ಟು ಬರುತ್ತೆ, ಒಂಥರ ಏನು ಟೇಸ್ಟ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಮಶ್ರೂಮ್ ಮಸಾಲೆ ಇದೆಯಲ್ವ, ಅದಂತೂ ತುಂಬ ಚೆನ್ನಾಗಾಗಿದೆ. ಹಾಗೆ ನಾನಿಲ್ಲಿ ದೋಸೆಗೆ ಹಿಟ್ಟನ್ನು ಅಕ್ಕಿನ ನೆನೆಯೋದಕ್ಕೆ ಹಾಕಿ ಇಡ್ತಾ ಇದ್ದೀನಿ. ರಾತ್ರಿನೇ ಇಡ್ತಾ ಇದ್ದೀನಿ. ಬೆಳಿಗ್ಗೆಗೆ ಹಿಟ್ಟು ಕಲಸಿ, ಅಂದರೆ ಹಿಟ್ಟು ರುಬ್ಬಿ ನೆಕ್ಸ್ಟ್ ನೈಟಿಗೆ ದೋಸೆ ಹಾಕೋಣ ಅಂಥೇಳಿ. ಹಾಗೆಯೇ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಅಂದರೆ ಗುರುವಾರದ ದಿವಸ. ಇವತ್ತು ನಾನು ರಾತ್ರಿನೇ ಮಲಗುವಾಗಲೇ ಆಲೂಗಡ್ಡೆ, ಈರುಳ್ಳಿ, ಟೊಮೆಟೊ ಹಣ್ಣೆಲ್ಲ ಕಟ್ ಮಾಡಿ ಇಟ್ಟಿದ್ದೆ. ಹಾಗೆಯೇ ಹೆಸರು ಬೇಳೆ ಇದೆಯಲ್ವ, ಅದನ್ನು ನಾನು ಸ್ವಲ್ಪ ನೆನೆಯೋದಕ್ಕೆ ಹಾಕಿಟ್ಟಿದ್ದೆ. ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ, ಆಮೇಲೆ ಟಿಫನ್ ಬಾಕ್ಸಿಗೆ ಸಾರು ಮಾಡೋಣ ಅಂತೇಳಿ. ಅದರದ್ದು ರೆಸಿಪಿನ ನಾನು ಶೇರ್ ಮಾಡಿಲ್ಲ. ಒಂದೇ ವಿಡಿಯೋದಲ್ಲಿ 2-3 ರೆಸಿಪಿನ ಹಾಕೋದು ಬೋರಿಂಗ್ ಅನಿಸುತ್ತೆ ಅಂತೇಳಿ ಅದಕ್ಕೆ ಅದರದ್ದು ರೆಸಿಪಿ ಶೇರ್ ಮಾಡಿಲ್ಲ. ನಿಮ್ಗೆ ಅದರದ್ದು ರೆಸಿಪಿ ಬೇಕಂದರೆ ಕೇಳಿ, ನಾನು ಅದರದ್ದು ಬೇರೆಯೇ ವಿಡಿಯೋ ಮಾಡಿ ನಿಮಗೆ ಬೇಕಂದರೆ ಶೇರ್ ಮಾಡ್ಕೋತೀನಿ. ಇಲ್ಲಿ ನನ್ನ ಮಗಳು ಅಳ್ತಾ ಇದ್ದಾಳೆ ಬೆಳಿಗ್ಗೆನೆ ಸಿಟ್ಟು ಮಾಡಿಕೊಂಡು. ಬಾತ್ರೂಮಿಗೆ ಹೋದರೆ ಬೇಗ ಬರೋದೇ ಇಲ್ಲ. 1 ಗಂಟೆ ಬಾತ್ರೂಮಲ್ಲೇ ನಿಂತ್ಕೋತಾಳೆ, ಅರ್ಧ ಗಂಟೆ.
ಅಂದರೆ ಟಾಯ್ಲೆಟಿಗೆ ಹೋದರೆ 2 ನಂಬರಿಗೆ ಹೋದರೆ ತುಂಬ ಲೇಟ್ ಮಾಡ್ಕೋತಾಳೆ. ಅದಕ್ಕೆ ನಾನು ಎದ್ದೇಳೋದು ಲೇಟು, ಆಮೇಲೆ 1 ಗಂಟೆ ಟಾಯ್ಲೆಟಲ್ಲಿ ಕೂತ್ಕೊಳ್ಳೋದು. ಬೇಗ ಎದ್ದೇಳಿ ಅಂದ್ರೂ ಎದ್ದೇಳಲ್ಲ. ಹಾಗಾಗಿ ನಾನು ಬೈದ್ನಲ್ವ, ಅದಕ್ಕೆ ಅಳ್ತಾ ಇದ್ದಾಳೆ. ಅದಂದ್ರಿ ರಿಂಗ್ ನಿಂಡದದು ನಿಂಡೆ ಪೇರ್ರದ ಪೇರದ ಬೀಯಡೆ ಲಿಬ್ಬಾಮ್ ಇಡ್ರದ್ದು ತೆಲ್ಲು ಅಪ್ಪನಕ್ಕೂ ಸುಮ್ಮನೆ ಅಪ್ಪು ನಿಂದು ಓಪನ್ ಆಗಿ ತಂದೆ ಗುಡ್ ಗರ್ಲ್ ಅಲ್ಲಿ. ಇವಳ ಹತ್ರ ಕಣ್ಣು ಮೂಗು ಎಲ್ಲನೂ ಕೆಂಪಾಗ್ಬಿಡುತ್ತೆ. ಅದೇ ಥರ ಕೆಂಪಾಗ್ಬಿಟ್ಟಿತ್ತು. ಮೊದಲೇ ದೊಡ್ಡ ಕಣ್ಣೊಳ್ದು ಅದು ಫುಲ್ಲು ಕೆಂಪಾಗಿ ಕಾಣಿಸ್ತಾ ಇತ್ತು. ಹಾಗೆಯೇ ಅವಳಿಗೆ ಸ್ಕೂಲಲ್ಲಿ ಅವ್ರಿಗೆ ಸ್ಯಾಟರ್ಡೇ ಆ್ಯನ್ಯುವಲ್ ಡೇ ಇದೆ, ಅದಕ್ಕೆ ಡಾನ್ಸ್ ಕೊಟ್ಟಿದ್ರು. ಅದನ್ನು ಸ್ವಲ್ಪ ಮಾಡಿ ತೋರಿಸು ಅಂತ ಹೇಳಿದರೆ ಸಿಟ್ಟು ಮಾಡಿಕೊಂಡು ತೋರಿಸ್ತಾ ಇಲ್ಲ ನನಗೆ, ನಾನು ತೋರಿಸಲ್ಲ ಅಂತೇಳಿ. ತುಂಬ ಪ್ರೀತಿ ಮಾಡ್ತೀವಲ್ವ, ಹಾಗಾಗಿ ಸ್ವಲ್ಪ ಬೈದ್ರೂ ಅಳ್ತಾರೆ ಯಾವುದೇ ವಿಷಯಕ್ಕಾದ್ರೂ. ದೊಡ್ಡೋಳಂತೂ ನನ್ನ ಕೈಯಲ್ಲಿ ತುಂಬಾ ಏಟೆಲ್ಲ ತಿಂದಿದ್ದಾಳೆ. ಬಟ್ ಚಿಕ್ಕಳು ಸ್ವಲ್ಪ ಕಮ್ಮಿನೇ, ಸ್ವಲ್ಪ ಪ್ರೀತಿ ಎಲ್ಲ ಜಾಸ್ತಿನೇ. ಅಂದರೆ ಮಕ್ಕಳಲ್ಲಿ ಪ್ರೀತಿ ಇಬ್ಬರಲ್ಲೂ ಇದೆ. ಬಟ್ ಚಿಕ್ಕವಳಲ್ವ ಅಂತೇಳಿ ಸ್ವಲ್ಪ ಲಾಡು ಹೇಳ್ತಾರಲ್ವ, ಅಂದರೆ ಮಕ್ಕಳನ್ನ ನಾವು ಪ್ರೀತಿ ಮಾಡೋದೆಲ್ಲ ಜಾಸ್ತಿ ಮಾಡ್ತೀವಲ್ವ, ಆವಾಗ ಏನು ಮಾಡ್ತಾರೆ ಅಂದರೆ ನಾವು ಈ ಥರ ಸ್ವಲ್ಪ ಬೈದ್ರೂ ಜಾಸ್ತಿಯಾಗಿ ಅಳ್ತಾರೆ. ಇವಾಗ ಯಾವುದು ಡ್ಯಾನ್ಸ್ ಇಲ್ಲಿ ಮಾಡ್ತಾ ಇದ್ದಾಳೆ ಅವಳಿಗೆ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇಗೆ ಕೊಟ್ಟಿದ್ದಾರಲ್ವ, ಅದರದ್ದು ಹೇಳ್ತಾ ಇದ್ದಾಳೆ. ಮೊದಲು ಇವಳನ್ನ ಲಾಸ್ಟಿಗೆ ನಿಲ್ಲಿಸಿದ್ರಂತೆ, ನಂತರ ಇವಳನ್ನ ಮಧ್ಯದಲ್ಲಿ ನಿಲ್ಲಿಸಿದ್ದಾರೆ. ಈ ಥರ ತ್ರಿಕೋಣ ಟ್ರಯಾಂಗಲ್ ಶೇಪ್ ಬರುತ್ತಲ್ವ, ಆ ಥರ ಬರೋದಕ್ಕೆ ಅಂತೇಳಿ ಇವಳು ಸ್ವಲ್ಪ ಹೈಟ್ ಇದ್ದಾಳೆ, ಅದಕ್ಕೋಸ್ಕರ ಮಧ್ಯದಲ್ಲಿ ನಿಲ್ಲಿಸಿದ್ದಾರೆ ಅಂತ ಹೇಳ್ತಾ ಇದ್ಲು. ನಿಂಕೆಂದ ಹೇಳ್ಕೊ ಸುಂದರ. ನಂತರ ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು. ಇಲ್ಲಿ ನಾನು ರಾತ್ರಿನೇ ಅಕ್ಕಿ ನೆನೆಯೋದಕ್ಕೆ ಹಾಕಿದ್ನಲ್ಲ, ಅದನ್ನು ಇವಾಗ ದೋಸೆಗೆ ರುಬ್ಬಿ ಇಡ್ತಾ ಇದ್ದೀನಿ. ಹಾಗೆಯೇ ಇವಾಗ ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ದೀನಿ. ನಾನು 2-3 ದಿವಸಕ್ಕೊಂದ್ಸಲ ಆದ್ರೂ ಕೆಳಗಡೆ ಎಲ್ಲ ಇಟ್ಟಿರ್ತೀನಲ್ವ. ಅಂದರೆ ನಮ್ಮನೆ ಕಿಚನಲ್ಲಿ ಯಾವುದೇ ಥರದ ಶೆಲ್ಫ್ ಬರುತ್ತಲ್ವ, ಆ ಥರದ್ದು ಯಾವುದೂ ಇಲ್ಲ, ಡ್ರಾವರ್ ಆ ಥರದ್ದು ಯಾವುದೂ ಇಲ್ಲ. ಹಾಗಾಗಿ ಕೆಳಗಡೆನೇ ಇಟ್ಟಿರ್ತೀವಿ. ಹಾಗಾಗಿ 2 ದಿವಸ 3 ದಿವಸಕ್ಕೊಂದ್ಸಲ ಅದನ್ನು ತೆಗೆದು ಎಲ್ಲ ಮೇಲ್ಗಡೆ ಇಟ್ಟು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೋತೀನಿ, ಇಲ್ಲಾಂದರೆ ಒಂಥರ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಹಾಗೆಯೇ ತುಂಬಾ ಬಿಸಿಲಿತ್ತು ಫ್ರೆಂಡ್ಸ್, ಕೆಳಗಡೆ ಕೆಲಸ ಮಾಡ್ತಾಯಿದ್ರು ಜೆಂಟ್ಸ್. ಬೇಜಾರಾಗ್ತಾಯಿತ್ತು ನೋಡೋದಕ್ಕೆ, ತುಂಬ ಬಿಸಿಲು ಈ ಟೈಮಲ್ಲಿ. ಅಂದರೆ 10-11 ಗಂಟೆ ಇದೆಯಲ್ವ, 12 ಗಂಟೆ ಆ ಟೈಮಲ್ಲಿ ತುಂಬ ಬಿಸಿಲಾಗುತ್ತೆ. ಆಮೇಲೆ ಅವರು ಸಂಜೆ ಮಧ್ಯಾಹ್ನ ಊಟ ಮಾಡಿದ ನಂತರ ಕೆಲಸ ಮಾಡ್ಕೋತಾರಲ್ವ, ಆವಾಗ ಅಷ್ಟೊಂದು ಬಿಸಿಲಿರಲ್ಲ, ಸ್ವಲ್ಪ ನೆರಳಿರುತ್ತೆ. ಹಾಗಾಗಿ ಇವಾಗ ಈ ಥರ ಕೆಲಸ ಮಾಡುವಾಗ ತುಂಬಾ ಬೇಜಾರಾಗುತ್ತೆ ನೋಡೋದಕ್ಕೆ. ಹಾಗೆಯೇ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು, ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದ್ದೀವಿ. ನಾನು ನನ್ನ ತಂಗಿಯಲ್ಲಿ ಜಿಮ್ಮಿಂದನೇ ಬರ್ತೀನಿ ಅಂತ ಹೇಳಿದ್ದು, ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ. ಅವಳ ಫ್ರೆಂಡು ಕೊಟ್ಟಿದ್ಲಂತೆ ರೊಫೆಲ್ಲೋ ಚಾಕ್ಲೇಟ್ ಇದೆಯಲ್ವ, ಅದನ್ನು ನನಗೂ ಒಂದು ಕೊಟ್ಟಿದ್ಲು. ಇವಾಗ ಪಿಜ್ಜಾ ಮಾಲ್ ಇದೆಯಲ್ವ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಐಡಿಯಲ್ ಇದೆಯಲ್ವ, ಅಲ್ಲಿ ಬಿಸ್ಕಾಫ್ ಸಂಡೇ ಅಂತೇಳಿ ಒಂದು ಹೊಸ ಐಸ್ ಕ್ರೀಮ್ನ ಲಾಂಚ್ ಮಾಡಿದ್ದಾರೆ. ಅದು ಬೇರೆ ಎಲ್ಲೂ ಇಲ್ಲ ಅಂದರೆ ಅವ್ರದ್ದು ಬೇರೆ ಔಟ್ಲೆಟ್ ಇದೆಯಲ್ವ, ಅಲ್ಲೆಲ್ಲೂ ಇಲ್ಲ, ಅಲ್ಲೇ ಇರೋದು. ಅದಕ್ಕೋಸ್ಕರ ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡೋಣ ಅಂತೇಳಿ. ಹಾಗೇನೆ ಇಲ್ಲಿ ಬರುವಾಗ ಅಲ್ಲಿ ಒಂದು ಶಾಪ್ ಇದೆ, ಅಲ್ಲಿ 10 ರೂಪಾಯಿಗೆ ಎಲ್ಲ ಥರದ ಜ್ಯೂಸ್ಗಳು ಸಿಗುತ್ತೆ. ಅಲ್ಲಿದ್ದು ನಾನು ಯಾವಾಗಲೂ ಅಲ್ಲಿ ಹೋದರೆ ಎಳ್ನೀರು ಜ್ಯೂಸನ್ನು ಒಂದು ಕುಡಿತೀನಿ. 10 ರೂಪಾಯಿಗೆ ಒಂದು ಗ್ಲಾಸ್ ಫುಲ್ಲಾಗಿ ಕೊಡ್ತಾರೆ. ಎಳ್ನೀರಿದು ಗಂಜಿ ಇರುತ್ತಲ್ವ, ಅದೂ ಅದರಲ್ಲಿರುತ್ತೆ, ತುಂಬ ಚೆನ್ನಾಗಾಗುತ್ತೆ ಕುಡಿಯೋದಕ್ಕೆ. ಹಾಗೆಯೇ ಇಲ್ಲಿ ಒಂದು ಸೇಲ್ ಹಾಕಿದ್ರು, ಇದು ತುಂಬ ದಿವಸ ಆಗಿಬಿಟ್ಟಿತ್ತು ಸೇಲ್ ಹಾಕಿ. ನನ್ನ ತಂಗಿ ಒಂದ್ಸಲ ನೋಡ್ಕೊಂಡು ಬರೋಣ ಯಾವ ಥರ ಇದೆ ಅಂತೇಳಿ. ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ ಫ್ರೆಂಡ್ಸ್, ಅಂದರೆ ಎಲ್ಲ ಐಟಮ್ಗಳಿಗೂ ರೇಟ್ ಜಾಸ್ತಿನೇ. ಇದಕ್ಕಿಂತ ಡಿ-ಮಾರ್ಟ್ ಅಥವಾ ಸ್ಪಾರಲ್ಲೆಲ್ಲ ಹೋದರೆ, ಅಂದರೆ ಈ ಥರ ಐಟಮ್ಸ್ಗಳೆಲ್ಲ ಇದಕ್ಕೆಲ್ಲ ಹೇಗೂ ಎಲ್ಲ ಕಡೆ ಜಾಸ್ತಿನೇ ಇರುತ್ತೆ. ಬಟ್ ಈ ಥರ ಗ್ಲಾಸ್ ಐಟಮ್ಸ್ಗಳಿರುತ್ತಲ್ವ, ಜ್ಯೂಸ್ ಗ್ಲಾಸು, ವೈನ್ ಗ್ಲಾಸ್, ಆಮೇಲೆ ಮೊಜಿಟೋ ಗ್ಲಾಸ್, ಈ ಥರದ್ದೆಲ್ಲ ತುಂಬ ವೆರೈಟೀಸ್ ಗ್ಲಾಸ್ ಬರುತ್ತಲ್ವ, ಅದಕ್ಕೆಲ್ಲ ತುಂಬಾ ಪ್ರೈಸ್ ಇತ್ತು. ಒಂದು ಸೆಟ್ಟಿಗೆ 6 ಗ್ಲಾಸ್ ಬರುತ್ತಲ್ವ, ಅದಕ್ಕೆ 590, 690, 490 ಈ ಥರಲ್ಲಿತ್ತು. ಅದೇ ಸ್ಪಾರಿಗೆ ಡಿ-ಮಾರ್ಟಿಗೆಲ್ಲ ಹೋದರೆ 200, 150 ರುಪೀಸಿಗೆಲ್ಲ ಸಿಗುತ್ತೆ. ಹಾಗೆಯೇ ಇವಾಗ ನಾವು ಅದೇ ಪಿಜ್ಜಾ ಮಾಲಿಗೆ ಹೋಗ್ತಾ ಇದ್ದೀವಿ. ಹಾಗೆಯೇ ನನ್ನ ತಂಗಿಗೆ ಸ್ವಲ್ಪ ಶಾಪಿಂಗ್ ಇತ್ತು. ಅವಳದು ಹಸ್ಬೆಂಡ್ ಇವಾಗ ಬಂದರೆ ಅವರಿಗೆ ಸ್ವಲ್ಪ ಹೊರಗಡೆ ಅಂದರೆ ಅವ್ರಿಗೆ ಸ್ವಲ್ಪ ಅವ್ರು ಟ್ರಿಪ್ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಅದಕ್ಕೆ ಸ್ವಲ್ಪ ಚಳಿದ ಬಟ್ಟೆಗಳೆಲ್ಲ ಬೇಕಲ್ವ, ಅದಕ್ಕೋಸ್ಕರ ಅದನ್ನು ತೆಗಿಬೇಕಾಗಿತ್ತು ಅಂತೇಳಿ ಅದಕ್ಕೋಸ್ಕರನೂ ಬಂದಿದ್ವಿ.
ಫಸ್ಟಿಗೆ ಇಲ್ಲಿ ವೆಸ್ಟ್ ಸೈಡಲ್ಲಿ ನೋಡಿದ್ವಿ ಆ ಥರದ್ದು ಏನಾದರೂ ಸಿಗುತ್ತಾ ಅಂತೇಳಿ. ಹಾಗೆಯೇ ಚಪ್ಪಿನೂ ಟ್ರೈ ಮಾಡಿದ್ಲು, ಸ್ಲಿಪ್ಪರ್ಸ್, ಜಾಕೆಟ್ ಥರದ್ದು, ಕೋಟ್ ಥರದ್ದು, ಈ ಥರ ಎಲ್ಲ ಶಾಪಲ್ಲಿ ನೋಡಿದ್ಲು. ಅವಳ ಹಸ್ಬೆಂಡ್ ತಗೋಬರ್ತೀನಿ ಅಂತ ಹೇಳಿದ್ರು, ಬಟ್ ಒಂದ್ಸಲ ಇಲ್ಲಿ ಸಿಗೋದಾದ್ರೆ ಇಲ್ಲೇ ತಗೊಳ್ಳೋಣ ಅಂತೇಳಿ ನೋಡ್ತಾ ಇದ್ಲು. 1800 ನೋಡಿ. ಇದೇ ಬಿಸ್ಕಾಫ್ ಸಂಡೇ ಅಂತೇಳಿ 210 ರೂಪೀಸ್ ತಗೊಂಡ್ರು. ತುಂಬಾ ಚೆನ್ನಾಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ಐಸ್ ಕ್ರೀಮ್ ಅಂತೂ ಬಿಸ್ಕಾಫಿದು ಕ್ರೀಮೆಲ್ಲ ಹಾಕಿ ತುಂಬಾ ಚೆನ್ನಾಗಿತ್ತು. ಸೊ ಇವಾಗ ಅಲ್ಲಿಂದ ನಾವು ಇವಾಗ ಟೋಕಿಯೋ ಮಾರ್ಕೆಟ್ ಹತ್ರ ಹೋಗ್ತಾ ಇದ್ದೀವಿ. ಮಕ್ಕಳಿಗೆಲ್ರಿಗೂ ಒಂದೊಂದು ಬ್ಯಾಗ್, ನನ್ನ ತಂಗಿ ಎಲ್ರಿಗೂ ಬ್ಯಾಗ್ ತೆಗೆದು ಕೊಡ್ತಾ ಇದ್ದಾಳೆ. ಅವಳ ಅಕ್ಕ ತಂಗಿರ್ಗೂ ಹಾಗೆಯೇ ಅಕ್ಕ ತಂಗಿರ ಮಕ್ಕಳಿಗೂ ತೆಗೆದು ಕೊಡ್ತಾ ಇದ್ದಾಳೆ. ಅಲ್ಲಿಂದ ಬೇಕಂದರೆ ಅಲ್ಲಿಂದ ತರಿಸ್ತೀನಿ ಅಂತ ಹೇಳಿದ್ಲು, ಇಲ್ಲಾಂದ್ರೆ ನೀವು ಇಲ್ಲಿಂದನೇ ಪರ್ಚೇಸ್ ಮಾಡ್ಬೋದು ಅಂತೇಳಿ. ಅದಕ್ಕೋಸ್ಕರ ಎಲ್ಲರೂ ಅವ್ರವ್ರಿಗೆ ಇಷ್ಟ ಆಗಿರೋದು ತೆಗಿತಾ ಇದ್ದಾರೆ. ಹಾಗೆಯೇ ಮಕ್ಕಳಿಗೆಲ್ಲ ಆನ್ಲೈನಲ್ಲೆಲ್ಲ ನೋಡಿದ್ದೀವಿ, ಬಟ್ ಒಂದ್ಸಲ ಶಾಪಲ್ಲೂ ನೋಡೋಣ, ಚೆನ್ನಾಗಿ ಸಿಕ್ಕಿದ್ರೆ ತಗೊಳ್ಳೋಣ ಅಂತೇಳಿ. ಸೊ ಇವಾಗೆಲ್ಲ ಆಗಿ ಅಮ್ಮನ ಮನೆಗೆ ಹೋಗಿದ್ದೆ. ಅಲ್ಲಿಂದ ಸ್ವಲ್ಪ ಹೊತ್ತು ಊಟ ಎಲ್ಲ ಮಾಡಿಕೊಂಡು ಇವಾಗ ನನ್ನ ಮನೆಗೆ ಬಂದಿದ್ದೀನಿ. ಬರುವಾಗ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ತಗೊಬಂದಿದ್ದೆ. ಅವರು ಅದಕ್ಕೆ ನೀರೆಲ್ಲ ಹಾಕಿ ಇಡ್ತಾರಲ್ವ, ಹಾಗಾಗಿ ಅದರದ್ದು ಬೇರಲ್ಲಿ ಮಣ್ಣಿತ್ತು. ಹಾಗಾಗಿ ಪ್ಲಾಸ್ಟಿಕ್ ಎಲ್ಲ ನೋಡಿ ಫುಲ್ಲು ಮಣ್ಣಾಗಿಬಿಟ್ಟಿದೆ, ಗಲೀಜು ಥರ ಆಗಿಬಿಟ್ಟಿದೆ. ಬಟ್ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಚೆನ್ನಾಗಿತ್ತು. ಅದರ ಬೇರಲ್ಲಿರುವಂತಹ ಮಣ್ಣಿದೆಯಲ್ವ, ಅದು ನೀರಿಗೆ ಆ ಥರ ಆಗಿರೋದು. ಇವಾಗ ಅದರದ್ದು ಬೇರೆಲ್ಲ ತೆಗೆದು ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ. ಆಮೇಲೆ ಇದರದ್ದು ರೆಸಿಪಿ ಏನಾದರೂ ಮಾಡೋಣ ಅಂಥೇಳಿ ಆಲೂಗಡ್ಡೆ, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪೆಲ್ಲ ಹಾಕಿ ಒಂಥರ ಪಲ್ಯ ಥರ ಮಾಡೋಣ ಅಂಥೇಳಿ. ತುಂಬ ಚೆನ್ನಾಗಾಗುತ್ತೆ ದೋಸೆಗೆ, ಅದಕ್ಕೋಸ್ಕರ. ಹಾಗೇನೇ ಅದೇ ಹೇಳಿದ್ನಲ್ಲ, ತಂಗಿ ಎಲ್ರಿಗೂ ಒಂದೊಂದು ಬ್ಯಾಗ್ ತೆಗೆದು ಕೊಡ್ತಾ ಇದ್ದಾಳೆ. ಅವಳು ಗಂಡ ತಗೊಬರೋ ಗಿಫ್ಟ್ ಅಂತೇಳಿ. ಬಟ್ ಅಲ್ಲಿಂದ ತಗೋತಾ ಇಲ್ಲ, ನಮಗೆ ಇಷ್ಟ ಆಗಿರೋದು ನಾವು ಇಲ್ಲಿಂದನೇ ತೆಗಿತಾ ಇರೋದು. ಇದು ಸವಾನದಿಂದ ತರಿಸಿರೋದು, ತುಂಬ ಚೆನ್ನಾಗಿದೆ. ಇದು ನನ್ನ ಇನ್ನೊಂದು ತಂಗಿಗೆ ತುಂಬಾ ಚೆನ್ನಾಗಿದೆ. ಇದಕ್ಕೆ 2 ಸ್ಟ್ರ್ಯಾಪ್ ಬಂದಿದೆ, ಒಂದು ಸ್ಟೈಲಿಶ್ ಆಗಿರುವಂಥದ್ದು, ಒಂದು ಸ್ವಲ್ಪ ದಪ್ಪ ಥರ ಆಗಿರುವಂಥದ್ದು. ಅಷ್ಟೊತ್ತಿಗೆ ಮಕ್ಕಳು ಬಂದರು ಸ್ಕೂಲಿಂದ. ಇದು ಅಂದರೆ ಸ್ಕೂಲ್ ಬಿಟ್ಟು ಬಂದ ತಕ್ಷಣವೇ, ಅಂದರೆ ನಮ್ಮ ಮನೆ ಮೇಲ್ಗಡೆ ಇರೋದಲ್ವ, ಸ್ಟೆಪ್ ಹತ್ತಿ ಸುಸ್ತಾಗಿಬಿಡುತ್ತೆ. ಹಾಗಾಗಿ ಬ್ಯಾಗ್, ಲಂಚ್ ಬ್ಯಾಗ್ ಎಲ್ಲನೂ ಕೆಳಗಡೆ ಬಿಸಾಕೇ ಬಿಡ್ತಾಳೆ. ಎಷ್ಟು ಹೇಳಿದ್ರೂ ಕೇಳಲ್ಲ, ಇದೇ ಥರ ಮಾಡ್ತಾಳೆ. ಹಾಗೆಯೇ ಸ್ಕೂಲಿದ ವಿಷಯ ಹೇಳ್ತಾ ಇದ್ದಾಳೆ. ಫಸ್ಟ್ ಇವಳನ್ನ ಮಧ್ಯದಲ್ಲಿ ಲಾಸ್ಟಲ್ಲಿ ನಿಲ್ಲಿಸಿದ್ರು, ಆಮೇಲೆ ಮಧ್ಯದಲ್ಲಿ ನಿಲ್ಲಿಸಿದ್ರಂತೆ. ನಂತರ ಇವಳನ್ನ ಲಾಸ್ಟಿಗೆ ಹಾಕಿದ್ರು. ಇವಾಗ ಅದನ್ನೇ ಹೇಳ್ತಾ ಇದ್ದಾಳೆ, ಇವಾಗ ನನ್ನನ್ನು ಮಧ್ಯದಲ್ಲೇ ನಿಲ್ಲಿಸಿದ್ದಾರೆ, ಅಂದರೆ ಫ್ರಂಟಲ್ಲಿ ನಿಲ್ಲಿಸಿದ್ದಾರೆ ಅಂತೇಳಿ. ಹಾಗೆಯೇ ಇವಾಗ ನಾನು ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಕ್ಲೀನ್ ಮಾಡೋದಂದರೆ ಅದರದ್ದು ಮೆಂತ್ಯ ಸೊಪ್ಪಿದೆಯಲ್ವ, ಅದರದ್ದು ದಂಟೇನು ಹಾಕ್ತಾಯಿಲ್ಲ, ಬರೀ ಎಲೆ ಮಾತ್ರ ತೆಗೆದು ಹಾಕ್ತಾ ಇರೋದು. ಸೊ ಅದನ್ನೆಲ್ಲ ಇವಾಗ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ. ಬಟ್ ಇದರದ್ದು ರೆಸಿಪಿನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿಲ್ಲ. ಇದರದ್ದು ಕಂಟಿನ್ಯೂಷನ್ ಬ್ಲಾಗ್ ಇರುತ್ತೆ, ಅಂದರೆ ನಾಳೆ ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿ ಇದರದ್ದು ರೆಸಿಪಿನ ನಾನು ಶೇರ್ ಮಾಡ್ತೀನಿ. ಯಾಕೆಂದರೆ ಅದೇ ಹೇಳಿದ್ನಲ್ಲ, ಒಂದೇ ವಿಡಿಯೋದಲ್ಲಿ 2-3 ರೆಸಿಪಿನ ಹಾಕೋದು ಒಂಥರ ಬೋರಿಂಗ್ ಥರ ಅನಿಸುತ್ತೆ. ಅದಕ್ಕೋಸ್ಕರ ಒಂದೇ ರೆಸಿಪಿನ ಹಾಕ್ಕೊಂಡಿರೋದು. ನಾನು ಎಲ್ಲ ವೀಡಿಯೋದಲ್ಲೂ, ಅಂದರೆ ಎಲ್ಲ ಬ್ಲಾಗಲ್ಲೂ ಒಂದೊಂದೇ ರೆಸಿಪಿನ ಇನ್ಕ್ಲೂಡ್ ಮಾಡ್ತಾ ಇರೋದು, ಜಾಸ್ತಿ ರೆಸಿಪಿನೇನು ಹಾಕ್ತಾ ಇಲ್ಲ. ಇವಾಗ ಇದನ್ನು ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಕಟ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ತೆಗೆದಿದ್ದೀನಿ. ಇಲ್ಲಾಂದರೆ ಅದರಲ್ಲಿ ಒಂಥರ ಮರಳು ಥರ ಇರುತ್ತೆ, ಮಣ್ಣಿರುತ್ತೆ. ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಎಲ್ಲ ಇವಾಗ ಅದರದ್ದು ನೀರು ಆರೋದಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ಇದಕ್ಕೆ ನಾನು ಆಲೂಗಡ್ಡೆ ಹಾಕಿ ಮಾಡ್ತಾ ಇರೋದು. ಹಸ್ಬೆಂಡ್ ಯಾವಾಗಲೂ ನನಗೆ ಕಿಚನಲ್ಲಿ ಕೆಲಸ ಮಾಡ್ತಾ ಇರುವಾಗ ಏನಾದರೂ ಬಂದು ಉಪದ್ರ ಮಾಡ್ತಾರೆ, ಅದೇ ಥರ ಮಾಡ್ತಾಯಿದ್ರು. ಅದಕ್ಕೆ ನಾನು ಹೇಳಿದೆ, ಅಲ್ಲಿ ಕ್ಯಾಮ್ರಾ ಇದೆ, ನನ್ನ ಮೊಬೈಲ್ ಇಟ್ಟಿದ್ದೀನಿ, ಅದರಲ್ಲಿ ರೆಕಾರ್ಡ್ ಆಗ್ತಾ ಇದೆ ಅಂತೇಳಿ. ಹಾಗೆಯೇ ಇವತ್ತು ಸ್ವಲ್ಪ ಹಸ್ಬೆಂಡೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಅಂದರೆ ಜಾಸ್ತಿ ಏನು ಅವರು ಹೆಲ್ಪ್ ಮಾಡಲ್ಲ ನನಗೆ, ಅಂದರೆ ಅಡುಗೆ ಕೆಲಸ ಎಲ್ಲ ಅವ್ರು ಮಾಡಲ್ಲ. ಬಂದ್ರೂ ನನಗೇನೆ ಡಬಲ್ ಕೆಲಸ ಆಗಿಬಿಡುತ್ತೆ. ಬಟ್ ಇವತ್ತು ಆಲೂಗಡ್ಡೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಕೊಟ್ಟರು. ನಾನೇ ಕಟ್ ಮಾಡಿ ಕೊಡ್ತೀನಿ ಅಂತೇಳಿ ಓಕೆ ಅಂದೆ. ಸೊ ಇದರದ್ದು ರೆಸಿಪಿ ನಾನು ಅದೇ ಹೇಳಿದ್ನಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೇ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಯಾರಾದರೂ ಹೊಸದಾಗಿ ನಮ್ಮ ವಿಡಿಯೋನ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.